ಕಳೆದ ಬಾರಿ ಮಾಜಿ ಕಾರ್ಪೊರೇಟರ್ ಮುನ್ಸ್ವಾಮಿಯನ್ನ ಪಲ್ಲಕ್ಕಿಯಲ್ಲಿ ಒತ್ತು ಕಾಂಗ್ರೆಸ್ಸಿಗರ ಎಗ್ಲು ಕೊಟ್ಟು ಎಂಸಿ ಸುಧಾಕರ್, ಕೊತ್ತೂರು ಮಂಜುನಾಥ್, ಪಕ್ಷನಿಷ್ಠೆ ಬಗ್ಗೆ ಭಾಷಣ ಮಾಡುವಂತ ಶ್ರೀನಿವಾಸಪುರದ ಮಾಜಿ ಶಾಸಕ ರಮೇಶ್ ಕುಮಾರ್ ಇವರೆಲ್ಲ ಒತ್ಕೊಂಡೋಗಿ ಮುನ್ಸ್ವಾಮಿಯನ್ನ ಲೋಕಸಭೆಗೆ ಕೂರ್ಸ್ ಬಂದಿದ್ರು. ಬಿಜೆಪಿಯವರಲ್ಲ, ಲೋಕಸಭೆಗೆ ಬಿಜೆಪಿ ಅಭ್ಯರ್ಥಿಯನ್ನ ಈಗ ಹಾಲಿ ಸಚಿವ ಎಂಸಿ ಸುಧಾಕರ್, ಅವತ್ತು ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್, ರಮೇಶ್ ಕುಮಾರ್ ಆದಿಯಾಗಿ ಎಲ್ಲರೂ ಪಲ್ಲಕ್ಕಿಯಲ್ಲಿ ಇವತ್ತು ಬಿಜೆಪಿ ಅಭ್ಯರ್ಥಿನ ಗೆಲ್ಲಿಸಿದ್ರು. ಕೋಲಾರದಲ್ಲಿ ಮುನಿಯಪ್ಪ ಅವ್ರನ್ನ ಸೋಲ್ಸಿದ್ರು. ಆ ಮುನಿಯಪ್ಪ ಅವರ ಅಳಿಂಗೆ ಟಿಕೆಟ್ ಆಗತ್ತೆ ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಟ್ಬಿಡ್ತೀವಿ ಅಂತ ದೊಡ್ಡ ಪೊಲಿಟಿಕಲ್ ಐಡ್ರಾಮವನ್ನು ಸೃಷ್ಟಿ ಮಾಡಿಬಿಟ್ರು. ಹೆಂಗೆ ಅಂತ ಟಿಕೆಟ್ ಅತ್ಲ ಕಡೆ ಮುನಿಯಪ್ಪ ಅವ್ರ ಅಳಿಯವ್ರಿಗೂ ಸಿಗಲಿಲ್ಲ, ಇತ್ಲ ಕಡೆ ಇವ್ರ ಕ್ಯಾಂಡಿಡೇಟ್ಗೂ ಆಗಲಿಲ್ಲ. ಗೌತಮ್ KV ಅಂತ ಕೋಲಾರದ ಕಾರ್ಯಕರ್ತರಿಗೆ ಗೊತ್ತಿಲ್ಲದ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಮುನಿಯಪ್ಪ ವರ್ಸಸ್ ಮುನಿಯಪ್ಪ ವಿರೋಧಿ ಬಣದ ಕಾರಣ ಕೋಲಾರ ಕಾಂಗ್ರೆಸ್ನಲ್ಲಿ ಕೋಲಾಹಲ. ಇದು ಕೂಡ ಮಲ್ಲೇಶ್ ಬಾಬು 2 ಬಾರಿ ಬಂಗಾರಪೇಟೆಯಲ್ಲಿ JDS ಇಂದ MLA ಎಲೆಕ್ಷನ್ ಸೋತಂತ ಮಲ್ಲೇಶ್ ಬಾಬು JDS BJP ಮೈತ್ರಿಕೂಟದ ಅಭ್ಯರ್ಥಿ. ಯಾವ ವಿರೋಧ ಇಲ್ಲ. ಮುನ್ಸ್ವಾಮಿ ನನಗೆ ಪಕ್ಷ ದೇಶ ಇವೇ ಇಂಪಾರ್ಟೆಂಟ್ ಅಂತ ಅಚ್ಚುಕಟ್ಟಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾವ್ರೆ. ಸೊ ಹಾಗಾಗಿ ಕೋಲಾರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಮನೆಯೊಂದು 2 ಬಾಗಿಲಾದ ಕಾರಣ JDS BJP ಹಾಲು ಜೇನಿನಂಥ ಸಂಬಂಧಕ್ಕೆ ಒಂದು ಸ್ವಲ್ಪ ಒಳ್ಳೆಯ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಮುನಿಯಪ್ಪ ಮುನ್ಸ್ಕೊಂಡವ್ರೆ ಮಾಡಿ ಚುನಾವಣೆನ ಅಂತ. ಮುನಿಯಪ್ಪ 4 ಆಣಿ ಪವರ್ ಇಲ್ಲ ಅಂತೇನಿಲ್ಲ. ಇವರೆಲ್ಲ ವಿರೋಧ ವ್ಯಕ್ತಪಡಿಸಾಗ್ಲೂ ಅವರೊಂದಷ್ಟು ಮತಗಳನ್ನ ಪಡೆದಿದ್ರು. ಎಂಸಿ ಸುಧಾಕರ್ ಇವರೆಲ್ಲ ಏನು ದೊಡ್ಡ ಐಡ್ರಾಮಾ ಕ್ರಿಯೇಟ್ ಮಾಡಿಬಿಟ್ರು. ಮುನಿಯಪ್ಪ ಏನೂ ಪ್ರಯೋಜನ ಇಲ್ಲ, ವೇಸ್ಟ್, ವಿರೋಧಿನ ಥರ ಟ್ರೀಟ್ ಮಾಡಿ ಬಿಸಾಕಿದ್ರು. ಆ ಸಿಟ್ಟಿದೆಯಲ್ಲ ಮುನಿಯಪ್ಪಂಗೆ, ಅದನ್ನು ತೀರಿಸ್ಕೊಳ್ಳೋ ಸಾಧ್ಯತೆ ದಟ್ಟವಾಗಿದೆ. ಕಾಂಗ್ರೆಸ್ನ ಈ ಮನೆಯೊಂದು 2 ಬಾಗಿಲು, ಕಾಂಗ್ರೆಸ್ನ ಈ ಪಣಬಡಿದಾಟ ಕೋಲಾರ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರಿಗೆ ಅನ್ಯಾಯದ ಒಂದು ಲೆಕ್ಕಾಚಾರ. ಸೊ ಹೀಗಾಗಿ JDS BJPಗೆ ಈಗಲೇ ಬಾವುಟಾಡಾಡ್ಸವ್ರೆ, ನಾವು ಗೆದ್ವಿ ಅಂತ. ಎಸ್, ಕೋಲಾರವನ್ನು ಕಾಂಗ್ರೆಸ್ ನಾಯಕರು ಒಟ್ಟಾಗಿ ಕೂತು ವ್ಯವಹಾರ ಮಾಡ್ಕೊಂಡಿದ್ರೆ ರಿಸಲ್ಟ್ ಮಾಡುವಂಥ ಕ್ಷೇತ್ರ. ಬಟ್ ಅನ್ಯಾಯವಾಗಿ ಕೋಲಾರ ಕೈ ಜಾರ್ತಿದ್ಯಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಕಾರಣ ಇಷ್ಟೇ, ಈ ಗೌತಮ್ ಅನ್ನೋ ಈ ನ್ಯೂಟ್ರಲ್ ಕ್ಯಾಂಡಿಡೇಟ್ಗೆ ಒಂದಷ್ಟು ಜನ ಎಸ್ ಅಂತ ಹೇಳ್ತಿರ್ಬೋದೇನೋ. ಆದರೆ ಮುನಿಯಪ್ಪ ಅದೆಂಗೆ ಗೆಲ್ಲಿಸಿ ನನ್ನ ನಳಿಯನ್ನು ಕೊಟ್ಟರೆ ಮಾತ್ರ ಚುನಾವಣೆನೋ ದಾಟಿನಲ್ಲಿ ಅವರಿದ್ದರು. ಸೊ ಒಟ್ಟಾರೆ ಕೋಲಾರ ಬಹುತೇಕ ಕೈ ಜಾರುವ ಸಾಧ್ಯತೆ ಇದೆ ಈ ಕಾಂಗ್ರೆಸ್ನ ಬಣಬಡಿದಾಟದಿಂದಾಗಿ. ಮಲ್ಲೇಶ್ ಬಾಬು ಮಲ್ಗೆ ಉತ್ತರ ಶಿಸ್ತಾಗಿ ಲೋಕಸಭೆಗೆ ಆಯ್ಕೆಯಾಗಿ ಹೋಗುವಂಥ ಅವಕಾಶಗಳನ್ನ ಕಾಂಗ್ರೆಸ್ಸಿಗರೇ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಕಳೆದ ಬಾರಿ ಇವರೇ ಹೊತ್ಕೊಂಡು ಹೋದರು. ಎಂಸಿ ಸುಧಾಕರ್, ಕೊತ್ತೂರು ಮಂಜುನಾಥ್, ರಮೇಶ್ ಕುಮಾರೇ ಪಲ್ಲಕ್ಕಿಲಿ ಹೊತ್ಕೊಂಡೋಗಿ ಮುನ್ಸ್ವಾಮಿನ ಲೋಕಸಭೆ ಬಾಗಿಲು ಬಿಟ್ಬಿಟ್ಟು ಬಂದರು. ಗೆಲ್ಲುಗುರು ನೀನು ಅಂತ ಪ್ರಚಾರನೂ ಮಾಡಿದ್ರು. ಅತಿ ಹೆಚ್ಚು ಲೀಡನ್ನು ಕೊಡಿಸಿದ್ರು ಕೊತ್ತೂರು ಮಂಜುನಾಥ್ ಮೊಳಬಾಗ್ಲಲ್ಲಿ. ಇವೆಲ್ಲವನ್ನೂ ಮಾಡಿದ್ರು. ಸೊ ಈಗ ಮುನಿಯಪ್ಪ ಓಕೆ, ನೀವು ಲಾಸ್ಟ್ ಟೈಮ್ ಗೆಲ್ಸಿದ್ರಲ್ಲ, ಈ ಟೈಮ್ ಗೆಲ್ಸಿ ನೋಡೋಣ ಗೌತಮ್ನ ಅಂತ ಕೂತಿದ್ದಾರೆ. ಬಟ್ ಕೋಲಾರದ ಕಾಂಗ್ರೆಸ್ನಲ್ಲಿ ಈ ಕಿತ್ತಾಟ JDS BJPಗೆ ಅಬ್ದೂಟ ಅಂತ ಹೇಳ್ಬೋದು. ತಾವೇನು ಹೇಳ್ತೀರಿ? ಮುನಿಯಪ್ಪ ಮೇಲಿನ ಸಿಟ್ಟು ಮತ್ತೊಂದು ಬಣ ಕಾಂಗ್ರೆಸ್ ಪಕ್ಷಕ್ಕೆ ಕೊಳ್ಳಿ ಇಡ್ತಾ. ಸೊ ವಾಟ್ ನೆಕ್ಸ್ಟ್, ಏನು ಕತೆ? ಇದೆಲ್ಲದರ ನಡುವೆನೂ ಕೂಡ ಕಾಂಗ್ರೆಸ್ ಕೋಲಾರ ಗೆಲ್ಲಬಹುದಾ? ಈ ಕಾಂಗ್ರೆಸ್ನ ಕಿತ್ತಾಟ JDS BJPಗೆ ಅನುಕೂಲ ಆಗುತ್ತಾ ನಿಜವಾಗಿಯೂ? ತಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಹಾಗೆ ಯಾರಾಗಬೇಕು ಪ್ರಧಾನಿ? ರಾಹುಲ್ ಗಾಂಧಿ ಅವರ, ನರೇಂದ್ರ ಮೋದಿ ಅವರ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.